ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಸಮಗ್ರ ಕೃಷಿ ಅನುಭವದ ಕುರಿತು ವರ್ಕಾಡಿಯ ಪ್ರಶಾಂತ್ ಕುಮಾರ್ ಕಲ್ಲೂರು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಸಾಮಾನ್ಯವಾಗಿ ನಾವು ಯೋಚಿಸುವುದಿದೆ, ಸ್ವಂತ ಜಮೀನಿದ್ರೆ ಮಾತ್ರ ಕೃಷಿ ಸಾಧ್ಯ ಅಂತ. ಭೂಮಿಯನ್ನು ಗುತ್ತಿಗೆ ಆಧಾರದಲ್ಲಿ, ಅಂದರೆ ನಾವೇನೀಗ ಲೀಸಿಗೆ ತಗೊಳ್ಳೋದು ಅಂತೀವಿ, ಈ ಗುತ್ತಿಗೆ ಆಧಾರದಲ್ಲಿ ಭೂಮಿ ಪಡ್ಕೊಂಡು ಕೃಷಿ ಮಾಡುವ ಕೃಷಿ ಪ್ರೇಮಿಗಳು ನಮ್ಮ ಸುತ್ತಮುತ್ತಲಿದ್ದಾರೆ ಅನ್ನೋದೊಂದು ಸಂತಸದ ವಿಷಯ. ಅಂಥವರಲ್ಲಿ ವರ್ಕಾಡಿಯ ಪ್ರಶಾಂತ್ ಕುಮಾರ್ ಕಲ್ಲೂರು ಒಬ್ರು. ಅವರು ಸಾವಯವ ರೀತಿಯಲ್ಲಿ ಭತ್ತದ ಕೃಷಿಯನ್ನ ಮಾಡ್ತಾ ಅದರ ಜೊತೆಗೆ ಸಮಗ್ರ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ತಮ್ಮ ಕೃಷಿ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ತಮಗೂ ಧನ್ಯವಾದಗಳು. ಈಗ ನಿಮ್ಮ ಬಗ್ಗೆ ಹಾಗೂ ಕೃಷಿಯತ್ತ ಆಸಕ್ತಿ ಮೂಡಿದ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಪ್ರಶಾಂತ್ ಕುಮಾರ್ ಕಲ್ಲೂರು ಅಂತೇಳಿ. ನಾನು ಮೂಲತಃ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ವರ್ಕಾಡಿ ಗ್ರಾಮದ ಕಲ್ಲೂರು ಎಂಬ ಪ್ರದೇಶದಲ್ಲಿ ಜನಿಸಿ ಬೆಳೆದವನು. ಕೇರಳದ ರಾಜ್ಯಕ್ಕೆ ಬರುವಂತಹ ಜಿಲ್ಲೆ ಅದು. ಹುಟ್ಟಿನಿಂದಲೂ ಕೂಡ ಕೃಷಿ ಕುಟುಂಬವೇ ನಮ್ಮದಾದ್ರಿಂದ, ಕೂಡು ಕುಟುಂಬದಲ್ಲಿ ಬದುಕಿದಂಥ ಅನುಭವ ನಮಗೆ ಇರುವುದರಿಂದ ಮೂಲತಃ ಕೃಷಿಯೇ ನಮ್ಮ ಬದುಕಾಗಿತ್ತು. ಆದ್ದರಿಂದ ಕೃಷಿಯಲ್ಲಿ ಸಹಜವಾದ ಆಸಕ್ತಿಗಳನ್ನು ಬೆಳೆಸಿಕೊಂಡು ಬಂದವರು ನಾವು. ಆದ್ದರಿಂದ ಕೃಷಿಯತ್ತ ಆ ಒಲವು ಈಗಲೂ ಇದೆ. ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಆಸಕ್ತಿಯಿಂದ ಇಂತಹ ಸಾವಯವ ಕೃಷಿಗಳ ಬಗ್ಗೆ ಆಸಕ್ತಿಯನ್ನು ವಹಿಸಿಕೊಂಡಿದ್ದೇನೆ. ಈಗ ನೀವು ನಿಮ್ಮ ಸ್ವಂತ ಜಮೀನಲ್ಲದೆ ಗುತ್ತಿಗೆಗೆ ಕೂಡ ಜಮೀನು ಪಡ್ಕೊಂಡು ಕೃಷಿ ಮಾಡ್ತಾ ಇದ್ದೀರಿ. ಈಗ ಮೊದಲಿಗೆ ಅದನ್ನು ಮಾಡುವಾಗ ಏನೇನು ಸವಾಲುಗಳನ್ನು ಎದುರಿಸಿದ್ರಿ? ಗುತ್ತಿಗೆಗೆ ಪಡ್ಕೊಂಡು ಜಮೀನನ್ನು ಕೃಷಿ ಮಾಡುವಂಥದ್ದು ಇದು ಈಗೇನು ಬಂದಂಥದ್ದು ಏನಲ್ಲ. ಭೂಮಸೂದೆ ಕಾನೂನು ಬರುವ ಮುಂಚೆ ಎಲ್ಲ ಗೇಣಿಗಳಿಗೆ ಜನರು ದುಡಿತಾ ಇದ್ದಂಥ ಕಾಲದಲ್ಲಿ ಕೂಡ ಆ ಕಾಲಘಟ್ಟವನ್ನು ನೋಡಿಕೊಂಡು ಅದರ ಅನುಭವಗಳನ್ನು ಹಿರಿಯರಿಂದ ಕೇಳಿಕೊಂಡೇ ಬಂದವರು ನಾವು. ಗುತ್ತಿಗೆಗೆ ನಾವು ಈ ಉದ್ದೇಶ ಅಂದರೆ ಪರ್ಟಿಕ್ಯುಲರ್ ಆಗಿ ಭೂಮಿಯನ್ನು ನಾವು ಸಾವಯವ ಉದ್ದೇಶದಿಂದ ಉಳಿಸಿಕೊಂಡು ಹೋಗಬೇಕು. ಪ್ರಕೃತಿಗೆ ಬೇಕಾಗುವ ಥರದಲ್ಲಿ ಪ್ರಕೃತಿ ಏನು ಕೊಡ್ತದೆ ಅದನ್ನು ಪ್ರಕೃತಿಯಲ್ಲೇ ಉಳಿಸಿಕೊಂಡು ಕೃಷಿ ಮಾಡಬೇಕನ್ನೋ ಉದ್ದೇಶಕ್ಕೆ ಹೋದಾಗ ಗುತ್ತಿಗೆಗೆ ಪಡ್ಕೊಳ್ಳುವಾಗ ಆ ಗುತ್ತಿಗೆಗೆ ಮಾಲಕ ಯಾರಿದ್ದಾರೆ ಆ ಭೂಮಿದ್ದು ಅವರ ಒಪ್ಪಿಗೆಗಳನ್ನು ಪಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತದೆ. ಈಗಿನ ಸಮಾಜದ ಈಗಿನ ಮಾರ್ಕೆಟಿಂಗ್ ಟೆಕ್ನಾಲಜಿಗಳಿಂದ ವ್ಯಾಪಾರದ ಉದ್ದೇಶದಿಂದ ಅವರು ಕೂಡ ಈ ಸಾವಯವಕ್ಕೆ ಅಷ್ಟು ಪಕ್ಕನೆ ಒಗ್ಗಿಕೊಳ್ಳುವ ಮನಸ್ಥಿತಿಯಲ್ಲಿ ಹೆಚ್ಚಿನವರು ಇರುವುದಿಲ್ಲ. ಅದರಿಂದ ಮುಖ್ಯ ಈ ವಿಷಯ ಏನಂತ ಹೇಳಿದರೆ, ಗುತ್ತಿಗೆಗೆ ನಾವು ಪಡೆಯುವಾಗ ಅದಕ್ಕೆ ನಮ್ಮ ಪರಿಚಯದವರು ಆಗಿರಬೇಕವರು, ಮತ್ತೊಂದು ನಮ್ಮ ಉದ್ದೇಶಗಳಿಗೆ ಅವರ ಒಪ್ಪಿಗೆಯನ್ನು ಅವರು ಸೂಚಿಸುವಂತಿರಬೇಕು. ಯಾಕಂದರೆ ನಮ್ಮ ಉದ್ದೇಶಗಳೇನಿದೆ ಅದನ್ನು ಅವರು ಕೂಡ ಒಪ್ಪಿಕೊಳ್ಳುವಂತಿರಬೇಕು. ಅಂಥದ್ದು ಇದ್ದರೆ ಅದು ಸಹಜವಾಗಿ ನಮಗೆ ನಮ್ಮ ಪರೀಕ್ಷೆಗಳನ್ನು ಅದರಲ್ಲಿ ನಡೆಸಲಿಕ್ಕೆ ಆ ಭೂಮಿಯಲ್ಲಿ ನಮಗೆ ಸಾಧ್ಯ ಆಗ್ತದೆ. ಸಾವಯವ ರೀತಿಯಲ್ಲಿ ಅದನ್ನು ಬೆಳೆಸಿಕೊಂಡು ಹೋಗಿ ಒಂದು ಮಾದರಿಯಾಗಲಿಕ್ಕೆ ಅದು ದಾರಿ ಮಾಡಿಕೊಡ್ತದೆ ಅಂತ ನನ್ನ ಒಂದು ಅನಿಸಿಕೆ. ಮತ್ತೇನೇನು ಸವಾಲುಗಳಿರ್ತವೆ? ಮುಖ್ಯವಾಗಿ ಆ ಮಣ್ಣನ್ನು ತಯಾರು ಮಾಡುವಂಥದ್ದು. ಯಾಕಂತ ಹೇಳಿದರೆ ನಾವೀಗ ಗುತ್ತಿಗೆಗೆ ತಗೊಂಡು ಹೋಗಿ ಅಲ್ಲಿ ಅವರ ಹತ್ರ ಕರಾರುಗಳನ್ನು ಮಾಡಿಕೊಂಡು ನಂತರ ಕೂಡ ಆ ಮಣ್ಣು ಹೇಗಿರ್ತದೆ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿರೋದಿಲ್ಲ. ಪ್ರಕೃತಿಯನ್ನು ಆ ನಮ್ಮ ಕೈಗೆ ಆ ಗುತ್ತಿಗೆ ಆಧಾರದಲ್ಲಿ ಬಂದಿರೋ ಹೊತ್ತಿಗೆ ಅದಕ್ಕೆ ಅನೇಕ ರಾಸಾಯನಿಕಗಳನ್ನು ಬಳಸಿಕೊಂಡು ವಾಣಿಜ್ಯ ಉದ್ದೇಶದಿಂದ ಅದನ್ನೆಲ್ಲ ಏನೇನೋ ಮಾಡಿರುವಂತಹ ಸಮಸ್ಯೆಗಳು ಇರ್ತದೆ. ಸೊ ಆ ಮಣ್ಣನ್ನು ಪ್ರಾಕೃತಿಕವಾಗಿ ಹದ ಮಾಡಿಕೊಳ್ಬೇಕಾದ್ರೆ ನಮಗೆ ಸುಮಾರು ವರ್ಷಗಳೇ ಬೇಕಾಗ್ತದೆ. ಸೊ ಆ ಸುಮಾರು ವರ್ಷಗಳಲ್ಲಿ ಅನೇಕ ನಷ್ಟಗಳನ್ನು ಕೂಡ ಅನುಭವಿಸಬೇಕಾಗಬಹುದು. ಆದರೂ ಕೂಡ ಅನಂತರದ ವರ್ಷಗಳಲ್ಲಿ ಆ ಸವಾಲುಗಳನ್ನು ಎದುರಿಸಿ ಮುಂದುವರಿಸುವಂತಹ ವ್ಯವಸ್ಥೆಗೆ ನಾವು ಅದನ್ನು ಲಾಭದಾಯಕವಾಗಿ ಮಾಡಿಕೊಳ್ಬಹುದಂತಹ ಧೈರ್ಯ ನಮ್ಮ ಹತ್ರ ಮುಖ್ಯವಾಗಿ ಬೇಕಾಗಿರ್ತದೆ.
ಈಗ ಸಾವಯವ ಭತ್ತದ ಕೃಷಿಯಲ್ಲಿ ವೆಚ್ಚ ಮತ್ತು ಆದಾಯ ಎರಡನ್ನು ಸರಿದೂಗಿಸಿದಾಗ ಇದನ್ನು ಯಾವ ರೀತಿ ನೀವು ಸಮತೋಲನವನ್ನು ಕಾಪಾಡಿಕೊಳ್ತೀರಿ? ಈಗಿನ ಮಾರುಕಟ್ಟೆಯ ವ್ಯವಸ್ಥೆಯಲ್ಲಿ ಸಾವಯವ ಅಂತ ಹೇಳಿ ರಾಸಾಯನಿಕವನ್ನು ತುಂಬಿದ ಆಹಾರಗಳನ್ನೇ ಕೊಡುವ ಕಾಲಘಟ್ಟದಲ್ಲಿ ಮುಖ್ಯವಾಗಿ ಸಾವಯವ ಅನ್ನುವಂಥದ್ದನ್ನು ಮನುಷ್ಯರಿಗೆ ನಂಬಿಸುವಂತಹ ಕೆಲಸ ಅದು ಬಹಳ ದೊಡ್ಡ ಸವಾಲು. ಇದರಲ್ಲಿ ಈ ನಮ್ಮ ಇಡೀ ಸಾವಯವ ಕೃಷಿಯಲ್ಲಿ ಈ ಖರ್ಚು ಮತ್ತು ಆದಾಯಗಳನ್ನು ಸರಿತೂಗಿಸುವುದಕ್ಕಿಂತಲೂ ಇಲ್ಲಿ ಜನರು ಇದನ್ನು ಯಾವ ಥರ ನಂಬ್ಕೊಳ್ತಾರೆ ಅನ್ನುವಂಥದ್ದು ಬಹುಮುಖ್ಯ. ಯಾಕಂದರೆ ಸಾವಯವ ಅಂತ ಹೇಳಿದ ಕೂಡ ಜನರಲ್ಲಿ ಒಂದು ಜನರಲ್ ಕಲ್ಪನೆ ಇರ್ತದೆ, ಇಲ್ಲ ನೀವು ಸಾವಯವ ಅಂತ ಹೇಳ್ತೀರಿ, ಅದನ್ನು ತುಂಬಿಕೊಂಡು ಬರುವಾಗ ನೀವೇನೇನು ಮಾಡಿಕೊಂಡು ಬರ್ತೀರಿ ಅದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ. ಅದರಿಂದ ಜನರ ವಿಶ್ವಾಸಗಳೇ ಇಲ್ಲಿ ಮುಖ್ಯವಾಗಿರೋದ್ರಿಂದ. ಬಟ್ ಮಾರುಕಟ್ಟೆಗಂತೂ ಏನೂ ಕೊರತೆ ಇಲ್ಲ, ಡಿಮಾಂಡ್ ಇದೆ. ನಮಗೆ ಖರ್ಚನ್ನು ಆದಾಯವನ್ನು ಸರಿತೂಗಿಸುವಂಥ ಆದಾಯವನ್ನು ಉಳಿಸಿಕೊಳ್ಳುವಂಥ ಎಲ್ಲ ಅವಕಾಶಗಳು ಸಾವಯವ ಕೃಷಿಯಲ್ಲಿ ಇದೆ. ಅದು ಏನಂತ ಹೇಳಿದರೆ ನಮಗೆ ಆ ತಾಳ್ಮೆ ತುಂಬ ಮುಖ್ಯ. ಒಂದೆರಡು ವರ್ಷಗಳಲ್ಲಿ ನಮಗೆ ನಷ್ಟಗಳು ಸಂಭವಿಸ್ಬೋದು, ವ್ಯವಸ್ಥಿತವಾಗಿ ನಾವು ಮಾರುಕಟ್ಟೆಗೆ ಬರುವಷ್ಟು ಸಮಯದಲ್ಲಿ ನಮಗೆ ಆದಾಯಗಳ ಕೊರತೆ ಉಂಟಾಗ್ಬೋದು, ಖರ್ಚುಗಳ ಕೊರತೆ ಜಾಸ್ತಿ ಆಗ್ಬೋದು. ಬಟ್ ಖಂಡಿತವಾಗಿಯೂ ಅದನ್ನು ನಾವು ತುಂಬ ಲಾಂಗ್ ರನ್ ಅಂತ ಏನು ಹೇಳ್ತೇವೆ, ಆ ಲಾಂಗ್ ರನ್ನಲ್ಲಿ ನಾವು ಅದನ್ನು ನೋಡಬೇಕಾಗ್ತದೆ. ಆ ಲಾಂಗ್ ರನ್ನಲ್ಲಿ ನಾವು ನೋಡಿಕೊಂಡು ಕೃಷಿ ಮಾಡಿಕೊಂಡು ಹೋದರೆ ಖಂಡಿತವಾಗಿ ಸಾವಯವ ಕೃಷಿಯಲ್ಲಿ ಈಗ ರಾಸಾಯನಿಕ ಬಳಕೆಯ ಕೃಷಿಗಳಿಗಿಂತಲೂ ಹೆಚ್ಚಿನ ಆದಾಯವನ್ನು ಪಡೆಯುವಂಥ ವಿಪುಲವಾದ ಅವಕಾಶಗಳಿವೆ. ಈಗ ಪ್ರಸ್ತುತ ನೀವು ಎಷ್ಟು ಜಾಗದಲ್ಲಿ ಕೃಷಿ ಮಾಡ್ತಾ ಇದ್ದೀರಿ? ಈಗ ಪ್ರಸ್ತುತ ನಾವು ನಮ್ಮ ಊರಿನ ಮಂಜೇಶ್ವರದ ಕಲ್ಲೂರಿನಲ್ಲಿ ನಾನು ಮತ್ತು ನನ್ನ ಚಿಕ್ಕಪ್ಪ ಕಲ್ಲೂರು ನಾಗೇಶ್ವರು ಸೇರಿಕೊಂಡು ಆಲ್ಮೋಸ್ಟ್ ಇವಾಗ 9 ಎಕರೆಯಲ್ಲಿ ನಾವು ಸಾವಯವ ಕೃಷಿಯನ್ನು ಕಳೆದ 3 ವರ್ಷಗಳಿಂದ ಮಾಡ್ತಾ ಇದ್ದೇವೆ. 3 ವರ್ಷಗಳಿಗಿಂತ ಈ ವರ್ಷದ ದೊಡ್ಡ ವಿಶೇಷತೆ ಏನಂತ ಹೇಳಿದರೆ, ಈ ವರ್ಷ ಸಂಪೂರ್ಣವಾಗಿ ಸಾವಯವವನ್ನು ಬಳಕೆ, ಅಂದರೆ ಕೇವಲ ಜೀವಾಮೃತವನ್ನು ಮಾತ್ರ ಬಳಸಿಕೊಂಡು ಕೃಷಿ ಮಾಡುವಂಥ ಒಂದು ದೊಡ್ಡ ಸವಾಲನ್ನು ಹೇಳ್ಕೊಂಡಿದ್ದೇವೆ. ಇದರಲ್ಲಿ ವಿಜಯಿಗಳಾಗ್ತೇವೆ, ಸಕ್ಸಸ್ ಆಗ್ತೇವೆ ಅನ್ನೋ ವಿಶ್ವಾಸ ನಮಗಿದೆ. ಅದರ ಒಟ್ಟಿಗೆ ಈ ಮೂಡಬಿದ್ರೆ ಪ್ರದೇಶದ ಎಡಪದವು ಅನ್ನುವ ಪ್ರದೇಶದಲ್ಲಿ ಸುಮಾರು 3.5 ಎಕರೆ ಗದ್ದೆಯನ್ನು ನಾವು ಸಾವಯವ ಭತ್ತದ ಬಳಕೆಗೆ ಈ ವರ್ಷದಿಂದ ಆರಂಭ ಮಾಡಿದ್ದೇವೆ. ಅದರ ಒಟ್ಟಿಗೆ ಬೇರೆ ಸಮಗ್ರ ಕೃಷಿಗೆ ಅನುಕೂಲ ಆಗುವಂಥ ಕೆಲವೊಂದು ಜಾಗಗಳನ್ನು ಗುತ್ತಿಗೆಗೆ ತಗೊಂಡು ಅದರಲ್ಲಿ ಸಂಪೂರ್ಣವಾಗಿ ಪ್ರತಿಯೊಂದನ್ನು ಕೂಡ ಸಾವಯವ ರೂಪದಲ್ಲೇ ಮಾಡುವತ್ತ ಕಾಲಿಟ್ಟಿದ್ದೇವೆ. ಈಗ ಆವಾಗಲೇ ಹೇಳಿದ್ರಿ, ಮೊದಲಿಗೆ ಮಣ್ಣನ್ನು ನೀವು ಆರೋಗ್ಯವಂತವಾಗಿ ಮಾಡುವಂಥದ್ದು ಬಹುಮುಖ್ಯ ಅಂತ. ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ? ನೋಡಿ, ಪ್ರಕೃತಿಯಲ್ಲಿ ಆ ಮಣ್ಣಿಗೆ ಬೇಕಾಗುವಂತಹ ಎಲ್ಲ ಅಂಶಗಳನ್ನು ಪ್ರಕೃತಿಯೇ ಪ್ರಾಕೃತಿಕವಾಗಿ ನೀಡ್ತದೆ. ಇವಾಗ ನಾವು ಈ ರಾಸಾಯನಿಕ ಬಳಕೆಗಳಿಂದ ಮಣ್ಣನ್ನು ಹಾಳು ಮಾಡಿದ್ದೇವೆ ಹೊರತು ಪ್ರಕೃತಿ ಯಾವತ್ತೂ ಮಣ್ಣನ್ನು ಹಾಳು ಮಾಡಿಲ್ಲ. ಆದ್ದರಿಂದ ನಾವು ಪ್ರಾಕೃತಿಕವಾಗಿ ಅದಕ್ಕೆ ಯಾವ ಥರದ ವ್ಯವಸ್ಥೆಗಳನ್ನು ಪೂರಕವಾಗಿ ಮಾಡಿಕೊಳ್ಬೇಕಾ ಅದನ್ನು ಮಾಡಿಕೊಳ್ಳುವಂಥದ್ದನ್ನು ನಾವು ಮಾಡಿಕೊಳ್ಬೇಕು. ಉದಾಹರಣೆಗೆ ಈಗ ಸಾವಯವ ಉತ್ಪನ್ನಗಳಿಗೆ ನಾವು ಎಂಥದ್ದು ದನದ್ದು ಸೆಗಣಿ ಆಗಿರ್ಬೋದು, ದನದ ಮೂತ್ರ ಆಗಿರ್ಬೋದು, ಗೊಬ್ಬರಗಳಾಗಿರ್ಬೋದು, ಇದನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಮಣ್ಣಿಗೆ ಪೂರಕವಾದಂಥ ವ್ಯವಸ್ಥೆಗಳು ಅದರಲ್ಲಿ ಸೃಷ್ಟಿಯಾಗ್ತದೆ. ಸೊ ಅದಕ್ಕೆ ಪೂರಕವಾಗಿ ಏನು ಬೇಕೋ ಅದನ್ನು ಮಾಡ್ಕೊಳ್ಬೇಕಾಗ್ತದೆ. ಈಗ ದನದ ಸೆಗಣಿ ಬೇಕಂತ ಹೇಳಿದರೆ ಇದಲ್ಲೆಲ್ಲ ಹುಡುಕಿಕೊಂಡು ಹೋಗೋದು ಅದು ಸ್ವಲ್ಪ ತ್ರಾಸದಾಯಕ ಮತ್ತು ಹೆಚ್ಚಿನ ಖರ್ಚಿನ ವ್ಯವಸ್ಥೆ ಆಗ್ತದೆ. ಅದಕ್ಕಿಂತ ನಾವೇ ಒಂದು 2-3 ದನಗಳನ್ನು ಸಾಕುವಂಥದ್ದು ನಮ್ಮ ವ್ಯಾಪ್ತಿಗಳ ಅನುಗುಣವಾಗಿ ನಾವು ದನಗಳನ್ನು ನಾವೇ ಸಾಕಿಕೊಂಡ್ರೆ ಅದರಿಂದ ನಮಗೆ ಆದಾಯವೂ ಬರುತ್ತದೆ ಮತ್ತು ಈ ಸಾವಯವ ಉದ್ದೇಶಕ್ಕೆ ಏನೇನು ಬೇಕೋ ಅದೆಲ್ಲವೂ ಆ ರೂಪದಲ್ಲಿ ಸಿಗುವಂಥ ವ್ಯವಸ್ಥೆಗಳಾಗ್ತವೆ. ಈಗ ನೀವು ಹೇಳಿದ್ರಿ ಜೀವಾಮೃತದ ಬಳಕೆಯನ್ನು ಸಂಪೂರ್ಣ ನಿಮ್ಮ ಕೃಷಿಗೆ ಬಳಕೆ ಮಾಡುವಂಥದ್ದು. ಹಾಗಿದ್ರೆ ನೀವು ಹೈನುಗಾರಿಕೆಯನ್ನು ಕೂಡ ಮಾಡ್ತೀರಿ ಅಂತ ಆಯಿತು. ಹೇಗೆ ದನಗಳನ್ನೆಲ್ಲ ಸಾಕ್ತಾ ಇದ್ದೀರಿ? ಇವಾಗ ನಾನು ನಮ್ಮ ಗುತ್ತಿಗೆಗೆ ಪಡೆದಂಥ ಒಂದು ಜಾಗದಲ್ಲಿ ಅವರು ನನಗೆ ಆ ಜಾಗವನ್ನು ಗುತ್ತಿಗೆ ಕೊಟ್ಟವರು ನನ್ನ ಒಳ್ಳೆ ಹಿತೈಷಿಗಳು, ನನ್ನ ಒಳ್ಳೆ ಸ್ನೇಹಿತರು ಅವರು. ಆದ್ದರಿಂದ ನಾನು ಯಾವುದೇ ರೀತಿಯ ಪ್ರಯೋಗಗಳಲ್ಲಿ ಮಾಡೋದಿದ್ರು ಅವರ ಸಂಪೂರ್ಣ ಬೆಂಬಲ ನನಗೆ ಇದ್ದದ್ರಿಂದ ಆ ಜಾಗದಲ್ಲಿ ಒಂದು ಕೊಟ್ಟಿಗೆ ನಿರ್ಮಾಣ ಮಾಡಿಕೊಂಡು ಅನೇಕ ಒಂದು 10-12 ಹಸುಗಳನ್ನು ಸಾಕ್ತಾ ಇದ್ದೇವೆ. ಅದು ಅದರ ಹಸುಗಳನ್ನು ಸಾಕಿದ ಮುಖ್ಯ ಉದ್ದೇಶವೇ ಈ ಜೀವಾಮೃತದ ತಯಾರಿ ಮತ್ತು ಈ ಸಾವಯವ ಕೃಷಿಗೆ ಪೂರಕವಾಗುವಂಥ ವ್ಯವಸ್ಥೆಗಳನ್ನು ಒಂದು ದನದಲ್ಲಿ ಅದು ತುಂಬ ಸಿಗುವಂಥ, ನಮ್ಮ ಊರಿನ ದನಗಳಲ್ಲಿ ಅದಕ್ಕೆ ಬೇಕಾದಂಥ ಪೂರಕವಾದ ಅಂಶಗಳು ತುಂಬ ಇರುವುದರಿಂದ ಅದನ್ನು ಸಾಕಿಕೊಂಡು ಅದರದ್ದೇ ಸಗಣಿ ಗೆಂಜಳ ಇದನ್ನು ಉಪಯೋಗ ಮಾಡಿಕೊಂಡು ಅದಕ್ಕೆ ಬೇಕಾದ ಗೊಬ್ಬರಗಳನ್ನು ಮುಂಚಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಾ ಇದ್ರೋ ಅದೇ ರೀತಿಯಲ್ಲಿ ಮಾಡಿಕೊಂಡು ಅದರ ಬಳಕೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದು ನಮಗೆ ತುಂಬ ಉಪಯೋಗ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದರೆ ಒಂದು ಗೊಬ್ಬರವನ್ನು ತರಬೇಕಾದ್ರೂ ಕೂಡ ಈಗಿನ ಕಾಲದಲ್ಲಿ ಬಹಳಷ್ಟು ವೆಚ್ಚಗಳನ್ನು ಭರಿಸಬೇಕಾಗ್ತದೆ. ಅದರ ವೆಚ್ಚದ ಅರ್ಧಾಂಶವನ್ನು ಇದರಲ್ಲಿ ಬಳಸಿದರೂ ಕೂಡ ನಮಗೆ ಒಳ್ಳೆಯಂಥ ವ್ಯವಸ್ಥೆಗಳು ಬರ್ತದೆ. ಬಟ್ ಸವಾಲಿದೆ, ಇಲ್ಲ ಅಂತ ಅಲ್ಲ, ತುಂಬ ಸಮಸ್ಯೆಗಳು ಬರ್ತದೆ. ಈಗ ಹಸುಗಳನ್ನು ಸಾಕಿದ ಅದಕ್ಕೆ ಮೇವಿನ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗ್ತದೆ, ಅದಕ್ಕೆ ಬೇಕಾದ ಆಹಾರಗಳ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗ್ತದೆ, ಅದಕ್ಕೆ ಬೇಕಾದ ಜನರನ್ನು ವ್ಯವಸ್ಥೆ ಮಾಡಿಕೊಳ್ಳೋದು ದೊಡ್ಡ ಸವಾಲಾಗಿರುತ್ತದೆ.
ಅಂಥದ್ದೆನ್ನವನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಪೂರಕವಾಗಿ ನಮಗೆ ನಿಭಾಯಿಸಿಕೊಂಡು ಹೋಗುವಂಥ ವಿಶ್ವಾಸವೂ ಇದೆ. ಅದು ಮಾಡಿದರೆ ಅದು ಖಂಡಿತ ಅದರಲ್ಲಿ ನಮಗೆ ಯಶಸ್ಸು ಸಿಗ್ತದೆ ಅಂತ ನನಗೆ ಅನ್ನಿಸ್ತದೆ. ಈಗ ನಿಮ್ಮ ಕೃಷಿಗೆಲ್ಲ ನೀರಿನ ಬಳಕೆಲ್ಲ ಯಾವ ರೀತಿ ಮಾಡುವಂಥದ್ದು? ನಾನು ಇವಾಗ ನಮ್ಮದು ಊರಲ್ಲಿರುವ ಕೃಷಿ ಏನಿದೆ, ಗದ್ದೆ ಕೃಷಿ ಏನಿದೆ, ಅದೆಲ್ಲ ನೈಸರ್ಗಿಕವಾಗಿ ಬರುವಂತಹ ನೀರಿನ ಬಳಕೆಗಳಿಂದಲೇ ಮಾಡ್ತಾ ಇರುವಂಥದ್ದು. ನಾವು 2 ಬೆಳೆಗಳಿಗೆ ಕೂಡ ಅದರ ಸುತ್ತಮುತ್ತ ಇರುವಂತಹ ಹರಿಯುವ ತೋಡುಗಳ ನೀರುಗಳನ್ನು ಉಪಯೋಗಿಸಿಕೊಂಡು ಅದನ್ನು ಮಾಡ್ತಾ ಇದ್ದೇವೆ. ಈಗ ನಾವು ಗುತ್ತಿಗೆ ಆಧಾರದಲ್ಲಿ ಪಡ್ಕಿರುವಂಥ ಭೂಮಿಗಳಲ್ಲಿ ಬೋರ್ವೆಲ್ಗಳನ್ನು ಹಾಕಿದ್ದೇವೆ, ಅದರೊಟ್ಟಿಗೆ ಬಾವಿಗಳನ್ನು ಹಾಕಿದ್ದೇವೆ. ಅದರೊಟ್ಟಿಗೆ ಮುಂದಿನ ಯೋಜನೆಯಲ್ಲಿ ಮಳೆ ನೀರು ಕೊಯ್ಲು ಮಾಡುವಂಥದ್ದು, ಮಳೆ ನೀರನ್ನು ಸಂಗ್ರಹಿಸುವಂಥ ಯೋಜನೆಗಳಿದೆ. ಸದ್ಯಕ್ಕೆ ನೀರಿನ ವ್ಯವಸ್ಥೆಗಳು ಚೆನ್ನಾಗಿದೆ. ಆ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಈಗ ನಿಮ್ಮ ಭತ್ತದ ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಹೆಚ್ಚಾಗಿ ಬಳಸ್ಕೊಂಡಿದ್ದೀರಾ? ಹೌದು, ಅನಿವಾರ್ಯ ಈಗಿನ ಕಾಲಕ್ಕೆ. ಜನರ ಲೇಬರ್ಗಳ ಸಮಸ್ಯೆಗಳು ತುಂಬ ಇರೋದರಿಂದ ಈಗ ಮುಂಚಿನ ಕಾಲದಲ್ಲಿ ಮಾಡಿದ ಹಾಗೆ ಗದ್ದೆ ಉಳುವ ಕೆಲಸವನ್ನೆಲ್ಲ ಒಂದು ಕಡೆಯಿಂದ ಎತ್ತು ಹೋರಿಗಳಿಂದ ಅದು ಟ್ರಿಲ್ಲರಿಗೆ ಬಂತು. ಈಗ ಟ್ರಿಲ್ಲರಿಂದ ಹಿಡಿದು ಟ್ರ್ಯಾಕ್ಟರ್ನತ್ತ ಮುಖ ಮಾಡಿದೆ. ಅದನ್ನು ನಾವು ಕೂಡ ಒಗ್ಗಿಕೊಳ್ಳೇಬೇಕಾಗ್ತದೆ. ಟ್ರ್ಯಾಕ್ಟರ್ಗಳ ಬಳಕೆ ಮಾಡ್ತೇವೆ. ಮತ್ತು ನೇಜಿ ನಡುವಂಥದ್ದು ಈ ವರ್ಷ ನಾವೊಂದು ಸ್ವಲ್ಪ ಸಾಂಪ್ರದಾಯಿಕವಾಗಿ ನೇಜಿ ನಡುವಂಥ ಒಂದು ಪ್ರಯತ್ನದಲ್ಲಿದ್ದೇವೆ. ಅದಕ್ಕೆ ಉಡುಪಿಯ ಕೇದಾರರತ್ನ ಟ್ರಸ್ಟ್ನ ತಂಡಗಳು ನಮಗೆ ತುಂಬ ಸಹಕಾರವನ್ನು ಮಾಡ್ತಾ ಇದೆ. ಅವರು ಅಲ್ಲಿಂದ ಸ್ವಲ್ಪ ಜನರನ್ನು ನಮಗೆ ಒದಗಿಸ್ತಾ ಇರೋದ್ರಿಂದ ಈ ವರ್ಷ ನಾವು ಅದನ್ನು ಸಾಂಪ್ರದಾಯಿಕವಾಗಿ ನೇಜಿ ನಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಅದು ತಾಂತ್ರಿಕ ಬಳಕೆಗಳು ಅತಿ ಹೆಚ್ಚಾಗಲೇಬೇಕಾಗ್ತದೆ ಕೃಷಿಯಲ್ಲಿ. ಯಾಕಂತ ಹೇಳಿದರೆ ವೆಚ್ಚದ ವಿಷಯದಲ್ಲೂ ಮತ್ತು ಜನರ ಅಭಾವವನ್ನು ನೀಗಿಸಲಿಕ್ಕೆ ನಮಗೆ ಯಾಂತ್ರಿಕತೆಯನ್ನು ಬಳಸಲೇಬೇಕಾದ ಅನಿವಾರ್ಯತೆ. ಎಲ್ಲ ಕಡೆ ನಾವು ಯಾಂತ್ರಿಕತೆಗಳನ್ನು ಬಳಸ್ತಾ ಇದ್ದೇವೆ. ಬಟ್ ಯಾವುದನ್ನು ಯಾಂತ್ರಿಕತೆಯನ್ನು ಬಳಸುವುದಿದ್ರೂ ಕೂಡ ಪ್ರಕೃತಿಯ ಮೂಲ ಸ್ವರೂಪ ಹಾಳಾಗದಂತಹ ಆ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದನ್ನು ಸಂರಕ್ಷಿಸಿಕೊಂಡು ಯಾಂತ್ರೀಕರಣವನ್ನು ಮಾಡಿಕೊಂಡು ಹೋಗುವಂಥ ಪ್ರಯತ್ನಗಳು ನಡೆಯುತ್ತೆ. ಈಗ ನೀವು ಯಾವ ತಳಿಯ ಭತ್ತವನ್ನು ಬೆಳೆಸ್ತಾ ಇದ್ದೀರಿ? ಈಗಿನ ನಮ್ಮ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಮಗೆ ಬೇಕಾಗುವ ತಳಿಗಳಂದರೆ ಒಂದು ಕಜೆಜಯ ಅಂತ ಹೇಳ್ತೇವೆ ನಾವು. ಅದು ಅತಿ ಹೆಚ್ಚು ಬೇಡಿಕೆಯಲ್ಲಿರುವಂಥ ತಳಿಗಳು. ಮತ್ತು ಇಲ್ಲಿನ ಪ್ರಾಕೃತಿಕ ವಾತಾವರಣಕ್ಕೆ ಅದು ಅತಿ ಹೆಚ್ಚು ಒಗ್ಗಿಕೊಳ್ತದೆ. ಅಥವಾ ಭದ್ರ ಅನ್ನುವ ತಳಿಗಳು ಬರ್ತವೆ. ಇನ್ನು ಅನೇಕ ತಳಿಗಳು, ಹೊಸ ಹೊಸ ತಳಿಗಳು ಕೃಷಿ ಇಲಾಖೆಗಳಿಂದ ಬರ್ತವೆ. ಬಟ್ ನಾವು ಅತಿ ಹೆಚ್ಚಾಗಿ ಕಜೆಜಯನ್ನೇ ಮುಂದುವರಿಸಿಕೊಂಡು ಈಗ ಹೋಗ್ತಾ ಇದ್ದೇವೆ. ಮುಂದಕ್ಕೆ ನೋಡುವ ಅಂಥ ತಳಿಗಳನ್ನು, ಬಹುತಳಿಗಳನ್ನು ಉಪಯೋಗಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡುವ ಸಾಧ್ಯತೆಗಳಿವೆ. ಹವಾಮಾನ ಬದಲಾವಣೆ, ಈಗ ಹೆಚ್ಚು ಮಳೆ ಬೇಕಾದಂತಹ ಕಾಲ, ಈಗ ಮಳೆಯ ಅಭಾವ ಇರುವಂಥದ್ದು. ಈಗ ಈ ಸಮಯದಲ್ಲಿ ನೀವು ಯಾವ ರೀತಿ ನಿಮ್ಮ ಕೃಷಿಯನ್ನು ನೀವು ರಕ್ಷಿಸಿಕೊಳ್ತೀರಿ? ಸವಾಲಿದೆ. ಪ್ರಕೃತಿಗೆ ಬೇಕಾಗುವಂಥದ್ದನ್ನು ಪ್ರಕೃತಿಯೇ ನೀಡ್ತದೆ ಅನ್ನುವಂಥ ಒಂದು ವ್ಯವಸ್ಥೆಗಳಿದೆ. ಮಳೆ ಕಡಿಮೆ ಆದಾಗ ಸಹಜವಾಗಿ ಭತ್ತದ ಕೃಷಿಗೆ ಸ್ವಲ್ಪ ಹಿನ್ನಡೆಯಾಗುವಂಥದ್ದು ಸಹಜ. ಆದರೆ ಈಗ ನಾನು ಮಾಡ್ತಾ ಇರುವಂಥ ಊರುಗಳಲ್ಲಿ, ಈಗ ನಮ್ಮ ಮಂಜೇಶ್ವರದಲ್ಲಿ ಆಗಿರ್ಬೋದು, ಅಲ್ಲ ಈಗ ಎಡಪದನ ಈ ಗ್ರಾಮಗಳೆಲ್ಲ ಆಗಿರ್ಬೋದು, ಸ್ವಲ್ಪ ಮಳೆ ಬಂದರೆ ಅದನ್ನು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ವ್ಯವಸ್ಥೆಗಳು ನಮ್ಮ ಹತ್ರ ಇರೋದ್ರಿಂದ ಸದ್ಯದ ಮಟ್ಟಿಗೆ ದೊಡ್ಡ ತೊಂದರೆಗಳೇನು ಕಾಣಿಸ್ತಾ ಇಲ್ಲ. ಬಟ್ ಖಂಡಿತ ಸವಾಲಿದೆ. ಯಾಕಂದರೆ ಈಗ 2 ಬೆಳೆ ಮಾಡುವಂಥ ಉದ್ದೇಶಗಳನ್ನು ಸ್ವಲ್ಪ ನಾವು ಹಿಂಜರಿಬೇಕಾಗ್ತದೆ. ಯಾಕಂದರೆ ನಾಡಿದ್ದು ಮಾರ್ಚ್ವರೆಗೆ ನೀರಿನ ವ್ಯವಸ್ಥೆಗಳು ಸಿಗ್ತದೆ ಇಲ್ವೋ, ಈ ಪ್ರಕೃತಿಯ ಈ ವರ್ಷದ ಮಳೆ ಕಡಿಮೆ ಆದಾಗ ಸಿಗ್ತದೆ ಇಲ್ವೋ ಅನ್ನೋ ಒಂದು ಹೆದರಿಕೆಯೂ ಇದೆ. ಆದರೆ ಸದ್ಯದ ಮಟ್ಟಿಗೆ ಇರುವ ವ್ಯವಸ್ಥೆಗಳಲ್ಲಿ ಇದೆ, ಚೆನ್ನಾಗಿ ನಡೀತಾ ಇದೆ. ಈಗ ನೀವು ಸಾಮಾನ್ಯವಾಗಿ 2 ಬೆಳೆಗಳನ್ನು ತೆಗೆಯುವಂಥದ್ದು? ಹೌದು, ನಮ್ಮ ಉದ್ದೇಶವೇ 2 ಬೆಳೆಗಳನ್ನು ತೆಗೆಯುವಂಥದ್ದು. ಅದು ಸಹಜವಾಗಿ ಮಳೆಯ ವ್ಯವಸ್ಥೆಗಳು ಚೆನ್ನಾಗಿದ್ದರೆ ಚೆನ್ನಾಗಿ ಬರುತ್ತೆ. ಇಲ್ಲದಿದ್ದರೆ ಸ್ವಲ್ಪ ಬೇರೆ ನೀರಿನ ಶ್ರಮಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಅದು ಅನಿವಾರ್ಯ ಕೂಡ. ಯಾಕಂದರೆ ಇಳಿದ ನಂತರ ಹೆದರಿಕೊಂಡು ಕೂತ್ಕೊಳ್ಳುವಂಥ ವ್ಯವಸ್ಥೆಗಳಿಗೆ ಹೋಗಬಾರದು ಅನ್ನೋದು ಉದ್ದೇಶ. ಈಗ ಸಾವಯವ ರೀತಿಯಲ್ಲಿ ಮಾಡುವಾಗ ರೋಗ ನಿರ್ವಹಣೆ, ಈಗ ಬೆಳೆಗೆ ಬರುವಂಥದ್ದು, ಅದೆಲ್ಲ ಯಾವ ರೀತಿ ನೀವು ನಿಭಾಯಿಸುವ? ಸಹಜವಾಗಿ ಸಾವಯವ ಕೃಷಿಯಲ್ಲಿ ರೋಗ ನಿರ್ವಹಣೆಗೆ ಕೆಲವು ಸಲ ಹೆಚ್ಚಿನವರು ಬಾಕಿ ಮೂಲಗಳನ್ನು ಅನುಸರಿಸುವುದಿದೆ. ಆದರೆ ನಮ್ಮ ಉದ್ದೇಶ ಏನಂದರೆ ಪ್ರಕೃತಿಗೆ ಏನು ಬೇಕೋ ಅದನ್ನು ಮಾತ್ರ ಕೊಡುವಂಥದ್ದು. ಈಗ ಮುಖ್ಯವಾಗಿ ಈ ಪಾಳೇಕರ್ ಮಾದರಿಯ ಕೃಷಿಗಳನ್ನು, ಅವರ ಪುಸ್ತಕದಲ್ಲೇ ಇರುವಂತಹ ಅನೇಕ ವ್ಯವಸ್ಥೆಗಳಿದೆ. ಆ ವ್ಯವಸ್ಥೆಗಳನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆದಷ್ಟು ರಾಸಾಯನಿಕಗಳಿಂದ 100% ಹಿಂಜರಿಯುವಂಥದ್ದು. ಸ್ವಲ್ಪ ನಮಗೂ ನಷ್ಟಗಳು ಉಂಟಾಗಬಹುದು ಇದರಲ್ಲಿ. ಯಾಕಂತ ಹೇಳಿದರೆ ಆ ಮೂಲಗಳಿಂದ ನಾವು ನೈಸರ್ಗಿಕವಾಗಿ ಇದನ್ನು ಮಾಡುವಾಗ ಕೆಲವು ಕೀಟನಾಶಕಗಳ ಬಳಕೆ ಆಲ್ರೆಡಿ ಆಗಿರೋದ್ರಿಂದ ಸ್ವಲ್ಪ ನಮಗೆ ಸವಾಲುಗಳು ಅನಿಸ್ಬೋದು. ಬಟ್ ಮುಂದಕ್ಕೆ ಅದು ಆ ವ್ಯವಸ್ಥೆಗೆ ಒಗ್ಗಿಕೊಂಡು ಹೋಗಬಹುದು ಅನ್ನೋ ವಿಶ್ವಾಸ ಇದೆ. ಎಲ್ಲವೂ ಪ್ರಾಕೃತಿಕವಾಗಿ ಪ್ರಕೃತಿಯಲ್ಲಿ ಏನು ಸಿಗುತ್ತದೆ ಅದನ್ನೇ ಕೀಟನಾಶಕಗಳಿಗೆ ಬಳಸುವಂಥ ಉದ್ದೇಶಗಳಿವೆ. ಅದು ಬಿಟ್ಟು ಬೇರೆ ಯಾವುದಕ್ಕೂ ಒಗ್ಗಿಕೊಳ್ಳುವಂಥ ಪ್ರಯತ್ನಗಳಿಲ್ಲ. ಈಗ ಭತ್ತದ ಕೃಷಿಯಿಂದ ತೋಟಗಾರಿಕಾ ಬೆಳೆಗೆ ಬಂದರೆ, ಅಂದರೆ ಅಡಿಕೆ ಕೃಷಿಯ ಅದೆಲ್ಲ ನೀವು ಯಾವ ರೀತಿ ಮಾಡುವಂಥ? ಈಗ ಪ್ರಾಯೋಗಿಕವಾಗಿ ಅಡಿಕೆ ಕೃಷಿಗೂ ಕೂಡ ಇದೇ ಸಾವಯವದ ಮಾದರಿಯನ್ನು ಅನುಸರಿಸುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಈ 1-2 ವರ್ಷ ಆದದಷ್ಟೇ ಅದನ್ನು ಶುರು ಮಾಡಿಕೊಂಡು ಅದರಲ್ಲಿ ಎಷ್ಟು ರೀತಿಯ
ಸಫಲತೆಗಳನ್ನು ಕಾಣ್ತೇವೆ ಅನ್ನೋದು ಇನ್ನೂ ಕೂಡ ಆ ಕಾರ್ಯರೂಪಕ್ಕೆ ಅದು ಕಂಡು ಬಂದಿಲ್ಲ. ಬಟ್ ಇವಾಗ ಶುರು ಮಾಡಿದಂತ ನೋಡುವಾಗ ನಮಗೆ ಒಂದು ತೃಪ್ತಿ ಇದೆ. ಅಂದರೆ ಬದಲಾವಣೆಗಳು ಅದರಲ್ಲಿ ಆಗ್ತಾ ಇದೆ. ಅಂದರೆ ಸಹಜವಾಗಿ ಈ ಅಡಿಕೆ ಕೃಷಿಗಳು ಆದಷ್ಟು ಕಮರ್ಷಿಯಲ್ ಬೆಳೆಗಳು, ಅಂದರೆ ವಾಣಿಜ್ಯ ಬೆಳೆಗಳಾದ್ದರಿಂದ ಅದಕ್ಕೆ ಜಾಸ್ತಿ ಜನರು ಎಂತಂದರೆ ವಾಣಿಜ್ಯ ರೂಪದಲ್ಲಿ ಅದನ್ನು ನೋಡ್ಕೊಳ್ಳೋದ್ರಿಂದ ಅದಕ್ಕೆ ಪೆಸ್ಟಿಸೈಡ್ಗಳು, ರಾಸಾಯನಿಕಗಳ ಬಳಕೆಗಳನ್ನ ಜಾಸ್ತಿ ಮಾಡ್ತಾನೆ ಇರ್ತಾರೆ. ಬಟ್ ನಾನು 2 ವರ್ಷದಿಂದ ನಾನು ಗುತ್ತಿಗೆಗೆ ತಗೊಂಡ ಜಾಗದಲ್ಲಿ ಯಾವುದೇ ರಾಸಾಯನಿಕಗಳನ್ನು ಬಳಸಿಲ್ಲ. ಖಾಲಿ ಹಟ್ಟಿ ಗೊಬ್ಬರ, ಜೀವಾಮೃತ ಇವುಗಳನ್ನೇ ಬಳಸಿಕೊಂಡು ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇನೆ. ನನಗೆ ತೃಪ್ತಿ ಇದೆ. ಪ್ರೊಡಕ್ಷನ್ ಇದು ವಾಣಿಜ್ಯ ರೂಪದಲ್ಲಿ ಬರುವ ಬೆಳೆಗಳು ಸ್ವಲ್ಪ ಕಡಿಮೆ ಆಗಿರ್ಬೋದು, ಬಟ್ ಮುಂದಕ್ಕೆ ಅದು ಹೆಚ್ಚಾಗಬಹುದು ಅನ್ನೋ ವಿಶ್ವಾಸ ಇದೆ. ಯಾವ ತಳಿಯನ್ನು ಇಟ್ಕೊಂಡಿದ್ದೀರಿ? ಆ ಊರಿನ ಕಂಗಿನ ಸಸಿಗಳೇ ಇರುವುದು. ಮತ್ತೆ ತೆಂಗು ಕೂಡ ಊರಿದ್ದೇ ತೆಂಗು ಸಸಿಗಳಿವೆ. ಮತ್ತೆ ಕಾಳು ಮೆಣಸು ನಾವು ಈಗ ಸಹಜವಾಗಿ ಊರಲ್ಲಿ ಏನು ಬೆಳೀತಾ ಇದ್ದಾರೆ ಅದನ್ನೇ ಮಾಡ್ತಾ ಇದ್ದೇವೆ. ಅಂದ್ರೆ ನೀವು 2 ವರ್ಷದ ಹಿಂದೆ ಅಲ್ಲಿ ಕೃಷಿ ಆರಂಭ ಮಾಡಿದ್ರಿ. ಅದು ನೀವು ಅಲ್ಲಿ ಗಿಡಗಳನ್ನು ಹಾಕಿರುವಂತದ? ಇಲ್ಲ, ಆಲ್ರೆಡಿ ಅಲ್ಲಿ ಇರುವಂತಹ ಗಿಡಗಳನ್ನೇ ನಾವು ಮುಂದುವರಿಸಿಕೊಂಡು ಬಂದದ್ದು. ಈ ವರ್ಷ ಮಾತ್ರ ನಾವು ಸ್ವಲ್ಪ ಹೊಸ ಗಿಡಗಳನ್ನು ಅದರಲ್ಲಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ 1-2 ವರ್ಷ ಮಣ್ಣಿನ ವ್ಯವಸ್ಥೆಗಳನ್ನು ಸರಿ ಮಾಡಿಸಿಕೊಳ್ಳುವುದಕ್ಕೆ ನಮಗೆ ಸಮಯಗಳು ಹೋಯಿತು. ಸೊ ಅದಕ್ಕೆ ಪೂರಕವಾಗಿ ಬೇಕಾಗುವಂತ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ನಮಗೆ ಸುಮಾರು 2 ವರ್ಷ ಹಿಡಿಯಿತು. ಸೊ ಮುಖ್ಯವಾಗಿ ಹೇಳುವುದಂದ್ರೆ ಈ ವರ್ಷದಿಂದ ನಾವು ಸಂಪೂರ್ಣವಾಗಿ ಸಾವಯವದತ್ತ ಮುಖ ಮಾಡಿದ್ದೇವೆ. ಇನ್ನು ಯಾವತ್ತಿಗೂ ರಾಸಾಯನಿಕ ಬಳಕೆಗಳನ್ನ ಆ ಭೂಮಿಗೆ ನೀಡುವುದೇ ಇಲ್ಲ ಅನ್ನೋ ದೃಢ ನಿರ್ಧಾರದೊಂದಿಗೆ ಹೊರಟಿದ್ದೇವೆ. ಈಗ ಕಾಳುಮೆಣಸು ಕೃಷಿ ಅಂದ್ರೆ ಯಾವ ರೀತಿ, ಬೇರೆ ರೀತಿ ಮಾಡ್ತೀರಾ? ಇಲ್ಲ, ನಾವು ಈಗ ಕಾಳುಮೆಣಸಿನ ಕೃಷಿ ಅಂದ್ರೆ ಆಲ್ರೆಡಿ ಅದರಲ್ಲಿ ಕಾಳುಮೆಣಸು ಈಗ ನಾನು ತೆಗೆದಿಂದ ಇದ್ದದ್ರಿಂದ ಅದನ್ನು ಯಾವುದನ್ನು ಕೂಡ ಡಿವಿಯೇಷನ್ ಮಾಡಲಿಕ್ಕೆ ಹೋಗಲಿಲ್ಲ. ಅದನ್ನು ಇದ್ದಾಗೆ ಸಂರಕ್ಷಿಸಿಕೊಂಡು ಬಂದಿದ್ದೇವೆ. ಇನ್ನು ಮುಂದಕ್ಕೆ ಮಾಡುವಾಗ ಮುಂದೆ ಬೇರೆ ಬೇರೆ ಪದ್ಧತಿಗಳಿದೆ. ಇವಾಗ ಅದನ್ನು ಸಾವಯವ ರೀತಿಯಲ್ಲಿ ಅದನ್ನು ಯಾವ ತರ ಒಗ್ಗಿಸಿಕೊಳ್ಬಹುದು ಅನ್ನುವಂಥ ವ್ಯವಸ್ಥೆಗಳನ್ನು ನೋಡಿಕೊಂಡು ಅದರಲ್ಲಿ ಮುಂದುವರಿಸುವಂಥ ಯೋಜನೆಗಳಿವೆ. ಈಗ ನಾನು ಈ ಸಾವಯವ ಕೃಷಿಗೆ ಪೂರಕವಾಗುವ, ನಾನು ಮೊದಲೇ ಹೇಳಿದಂತೆ ಪ್ರಾಕೃತಿಕ ಕೃಷಿಗೆ ಪೂರಕವಾಗುವ ಹಾಗೆ ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ಕೃಷಿಯನ್ನು ಯಾವ ಥರ ಮಾಡ್ತಾ ಇದ್ರು. ಮುಂಚೆ ಕೂಡ ಕೃಷಿ ಮಾಡುವವರ ಮನೆಯಲ್ಲಿ 1-2 ದನಗಳು, ಒಂದಷ್ಟು ಕೋಳಿಗಳು, ಒಂದಷ್ಟು ಆಡುಗಳನ್ನು ಸಾಕುವಂಥ ಪದ್ಧತಿಗಳು ಮುಂಚಿನಿಂದಲೂ ಬರ್ತಾ ಇತ್ತು. ಅದರಲ್ಲೇ ಬರುವಂತಹ ಗೊಬ್ಬರಗಳನ್ನೇ ಅವರು ಉಪಯೋಗ ಮಾಡಿಕೊಂಡು ಕೃಷಿ ನಡೆಸ್ತಾ ಇದ್ರು. ಅದೇ ಪದ್ಧತಿಯನ್ನು ಇಲ್ಲಿ ಕೂಡ ಮುಂದುವರಿಸುವ ಪ್ರಯತ್ನಗಳಿಗೋಸ್ಕರ ಹಟ್ಟಿ ಕಟ್ಟಿ ದನಗಳನ್ನು ಸಾಕ್ತಾ ಇದ್ದೇನೆ. ಒಂದು ಸ್ವಲ್ಪ ಆಡುಗಳನ್ನು ಸಾಕ್ತಾ ಇದ್ದೇವೆ. ಅದರ ಒಟ್ಟಿಗೆ ಊರಿನ ಕೋಳಿಗಳನ್ನು ಕೂಡ ಆ ಜಾಗದಲ್ಲಿ ಸಾಕಿಕೊಂಡು ಅದರಲ್ಲಿ ಬರುವ ಗೊಬ್ಬರಗಳನ್ನೆಲ್ಲ ಇದಕ್ಕೆ ಬಳಕೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಸ್ವಲ್ಪ ವಾಣಿಜ್ಯ ರೂಪದಲ್ಲಿ ಕೂಡ ನಮಗೆ ಉಪಯೋಗ ಆಗ್ತದೆ. ಈಗ ದನದಲ್ಲಿ ಖಾಲಿ ಗೊಬ್ಬರಗಳು ಮಾತ್ರ ಬರುವಂಥದ್ದಲ್ಲ, ಅದರ ಹಾಲು ಮಾರುವುದರಿಂದ ನಮಗೆ ಹಾಲಿನಲ್ಲಿ ಅದರಲ್ಲಿ ಬರುವಂಥ ಇನ್ಕಮ್ಗಳು ಬರುತ್ತೆ. ಅಲ್ಲಿಗೆ ಬೇಕಾಗುವ ಜನರ ಅವಶ್ಯಕತೆ ಏನಿದೆ, ಮ್ಯಾನ್ ಪವರ್ ಏನು ಬೇಕಾಗಿದೆ, ಅದಕ್ಕೆ ಬೇಕಾಗುವ ಸಂಬಳವನ್ನು ಇದರಲ್ಲಿ ಮ್ಯಾನೇಜ್ ಮಾಡಿಕೊಂಡು ಹೋಗುವಂಥ ಒಂದು ಪ್ರಯತ್ನಗಳಾಗ್ತವೆ. ಸಹಜವಾಗಿ ಸಂಪೂರ್ಣವಾಗಿ ಬರದಿದ್ದರೂ ಕೂಡ ಒಂದು ಖರ್ಚಿನ ಒಂದು ಅಂಶವನ್ನು ಅದರಲ್ಲಿ ತೆಗಿಬಹುದು ಅನ್ನುವಂಥ ವಿಶ್ವಾಸ ಕೂಡ ಇದೆ. ಅದು ಅಗತ್ಯ ಕೂಡ ಈಗಿನ ವ್ಯವಸ್ಥೆಗೆ. ಸೊ ಈ ಸಹಜವಾಗಿ ಪ್ರಾಕೃತಿಕ ಕೃಷಿಗೆ ನಾವು ಹೋಗ್ತಾ ಇರುವುದರಿಂದ ಈ ವ್ಯವಸ್ಥೆಗಳಿಗೆ ನಾನು ಪೂರಕವಾಗಿ ಅದರ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೆ. ಈಗ ನಿಮ್ಮ ಕೃಷಿ ಉತ್ಪನ್ನಗಳಿಗೆ ಯಾವ ರೀತಿ ಮಾರುಕಟ್ಟೆ ಎಲ್ಲ ಮಾಡುವಂತ? ಮಾರುಕಟ್ಟೆಗೆ ಒಂದು ದೊಡ್ಡ ಸವಾಲೇ ಇದೆ. ಆದರೆ ನಮ್ಮ ಪರಿಚಯದ ಬಳಗದವರಿಗೆ ನಾವು ಮಾಡುವಂಥ ಸಾವಯವ ಕೃಷಿಯಲ್ಲಿ ಅತಿ ವಿಶ್ವಾಸಗಳು ಇರುವುದರಿಂದ ನಮಗೆ ಈ ಅಕ್ಕಿಯನ್ನ ಮಾರುಕಟ್ಟೆ ಮಾಡಲಿಕ್ಕೆ ದೊಡ್ಡ ಸಮಸ್ಯೆ ಅಂತ ಏನು ಅನ್ನಿಸ್ತಾ ಇಲ್ಲ. ಕೇವಲ ಒಂದು ಟ್ರಾನ್ಸ್ಪೋರ್ಟ್ ಮಾಡುವುದು, ಅವರಿಗೆ ಅದನ್ನು ಮುಟ್ಟಿಸುವಂಥ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರಬೇಕಂತ ಅನಿವಾರ್ಯ ಇರ್ತದೆ. ಅದೊಂದು ಸ್ವಲ್ಪ ಸವಾಲಿನ ವಿಷಯವಾಗಿರ್ತದೆ. ಬಟ್ ಅಕ್ಕಿಗೆ ಸಹಜವಾಗಿ ಮಾರುಕಟ್ಟೆ ಇವಾಗ ತುಂಬ ಚೆನ್ನಾಗಿದೆ. ವಾಣಿಜ್ಯ ಬೆಳೆಗಳಾಗಿ ಈಗ ಅಡಿಕೆ, ತೆಂಗುಗಳಿಗೆ ಹೇಗೂ ಮಾರುಕಟ್ಟೆಗಳು ವ್ಯತ್ಯಾಸಗಳಾಗ್ತಾ ಇರ್ತವೆ, ಬಟ್ ಬೇಡಿಕೆಗಳಿದ್ದಾವೆ. ಮುಖ್ಯವಾಗಿ ನಮಗೆ ತರಕಾರಿಯನ್ನು ಮಾರುಕಟ್ಟೆ ಮಾಡೋದು ಸ್ವಲ್ಪ ಸವಾಲಿನ ವಿಷಯ ಆಗಿರುತ್ತದೆ. ಅದನ್ನು ನಾವು ಪ್ರಯತ್ನಿಸ್ತಾ ಇದ್ದೇವೆ. ಮನೆ ಮನೆಗೆ ತರಕಾರಿಗಳನ್ನು ಮುಟ್ಟಿಸುವಂಥ ಯೋಜನೆಗಳನ್ನು ಹಾಕ್ಕೊಳ್ಳುವಂಥದ್ದು ಅಂಥದ್ದು ಪ್ರಯತ್ನಗಳನ್ನು ನಡೆಸ್ತಾ ಇದ್ದೇವೆ. ಅದು ಸ್ವಲ್ಪ ಮಟ್ಟಿಗೆ ಯಶಸ್ಸು ಕಾಣ್ತಾ ಇದೆ. ಮುಂದಕ್ಕೆ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡುವಾಗ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೋದು. ಮಾರುಕಟ್ಟೆ ಚೆನ್ನಾಗಿದೆ, ಮಾರುಕಟ್ಟೆ ಅಂತೂ ಇದ್ದೇ ಇದೆ ಸಾವಯವ ಕೃಷಿಗೆ. ಸರ್, ಈಗ ನೀವು ನಿಮ್ಮ ಕೃಷಿ ಮಾಡ್ತಾ ಇರುವಾಗ ಯೋಜನೆಗಳ ಫಲಾನುಭವಿಗಳ ನೀವು ಏನಾದರೂ ಪಡ್ಕೊಂಡ್ರ ಸಹಾಯಧನಗಳು ಯಾವ ರೀತಿ? ಸಹಜವಾಗಿ ಕೃಷಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಸ್ವಂತ ಭೂಮಿಗಳಿದ್ದಾಗ ಅದಕ್ಕೆ ಸರ್ಕಾರದಿಂದ ಬರುವಂತಹ ಸಬ್ಸಿಡಿಗಳೇ ಆಗಿರ್ಬೋದು, ಅನೇಕ ಯೋಜನೆಗಳು ಅದನ್ನು ಪಡೆಯೋದಕ್ಕೆ ಸ್ವಲ್ಪ ಸುಲಭದ ವಿಷಯವಾಗಿರ್ತದೆ. ಬಟ್ ನಾವು ಗುತ್ತಿಗೆ ಆಧಾರದಲ್ಲಿ ಭೂಮಿಗಳನ್ನು ಪಡ್ಕೊಂಡಾಗ ಕೆಲವೊಂದು ಯೋಜನೆ ವ್ಯವಸ್ಥೆಗಳನ್ನು ನಮಗೆ ಅದರಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಕೆಲವೊಂದು ವಿಷಯಗಳು, ಈಗ ಉದಾಹರಣೆಗೆ ಫಸಲ್ ಬಿಮಾ ಅಂತ ಹೇಳಿ ಒಂದು ಇನ್ಶೂರೆನ್ಸ್ನ ವ್ಯವಸ್ಥೆಗಳಿರ್ತದೆ ಫಸಲ್ಗಳಿಗೆ, ಅದಕ್ಕೆಲ್ಲ ನಮಗೆ ಗುತ್ತಿಗೆ ಆಧಾರದಲ್ಲಿ ಮಾಡುವಾಗ ಅದನ್ನು ಕೂಡ ಪಡ್ಕೊಳ್ಳುವಂಥ ಅವಕಾಶಗಳಿವೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಈ ವ್ಯವಸ್ಥೆಗಳನ್ನು ಪಡೆಯುವ ಪ್ರಯತ್ನಗಳನ್ನು ಮಾಡಿದೆ. ಈಗ ಹೈನುಗಾರಿಕೆಯಲ್ಲಿ ಸರ್ಕಾರದಿಂದ ಬರುವಂಥ ಸಬ್ಸಿಡಿಗಳನ್ನು ನಮಗೆ ನೇರವಾಗಿ ಪಡೆಯಲಿಕ್ಕೆ ಆಗ್ತದೆ. ಅದಕ್ಕೆ ಸ್ವಂತ ಭೂಮಿಯ ವ್ಯವಸ್ಥೆಗಳೇನು ಬೇಕಾಗಿಲ್ಲ. ಅಲ್ಲಿ ಯಾವ ಯಾವ ಸಾಧ್ಯತೆಗಳಿದೆಯೋ ಆ ಸಾಧ್ಯತೆಗಳಲ್ಲಿ, ಆ ಪರಿಮಿತಿಗಳಲ್ಲಿ ಅದನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆಗಳನ್ನು, ಸಾಧ್ಯತೆಗಳು ನಮ್ಮ ಹತ್ರ ಇದೆ. ನಿಮ್ಮ ಅನುಭವದ ಪ್ರಕಾರ ಈಗ ಸಾವಯವ ಕೃಷಿ ಮಾಡಲಿಕ್ಕೆ
ಬಯಸುವಂಥವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನನ್ನ ಒಂದು ಅನುಭವದ ಪ್ರಕಾರ ಈಗಿನ ಯುವಕರು ಸಾವಯವ ಕೃಷಿ ಹತ್ರ ಮನ ಮಾಡಬೇಕು. ಯಾರಿಗೆಲ್ಲ ಈ ಸಾವಯವ ಕೃಷಿಯ ಬಗ್ಗೆ ಆಸಕ್ತಿ ಇದೆ, ಅನೇಕ ಯುವಕರು ಈಗ ಸಾವಯವ ಕೃಷಿಯಲ್ಲಿ ಹೈನುಗಾರಿಕೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಅಂಥವರಲ್ಲಿ ಅನೇಕ ಹುಡುಗರು ಈಗ ಇಂದಿನ ಯುವಕರು ಅದನ್ನು ತೊಡಗಿಸಿರುವ ಅನೇಕ ನಿದರ್ಶನಗಳು ಸಮಾಜದಲ್ಲಿದೆ. ಯಾವುದೇ ಇರಲಿ, ಈ ಸಾವಯವ ಕೃಷಿ ಮಾಡುವಲ್ಲಿ ಒಂದು ದೃಢತೆ ಮುಖ್ಯ. ನಾನು ಈ ವರ್ಷ ಮಾಡಿ ನಾನು ನೆಕ್ಸ್ಟ್ ಇಯರ್ ನನಗೆ ಅದೆಲ್ಲ ಬರ್ತದೆ ಅನ್ನುವಂತಹ ಮನಸ್ಸನ್ನು ಬಿಟ್ಟು ಇದು ಮುಂದೆ ಹೋದಾಗ ನಮಗೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಬರ್ತವೆ. ಸವಾಲುಗಳು ತುಂಬ ಇದೆ. ಆ ಸವಾಲುಗಳನ್ನು ಎದುರಿಸುವ ಛಲಗಳನ್ನು ಬೆಳೆಸಿಕೊಂಡ್ರೆ ಇದರಷ್ಟು ತೃಪ್ತಿ ಕೊಡುವ ಯಾವ ವ್ಯವಹಾರಗಳು ನಮಗಿಲ್ಲ. ಕೃಷಿಯಲ್ಲಿ ತೃಪ್ತಿ ಕೊಡುವಷ್ಟು ವ್ಯವಹಾರಗಳು ಬೇರೆ ಇಲ್ಲ. ಯುವಕರಿಗೆ ಇದು ತುಂಬ ಆಶಾದಾಯಕವಾದಂಥ ವಿಷಯ. ಮುಂದಿನ ದಿನಗಳಲ್ಲಿ ಇವತ್ತು ಸಾವಯವ 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 ಅಂತ ಎಲ್ಲರೂ ಅದನ್ನೇ ಮಾತಾಡ್ತಿರೋದ್ರಿಂದ ಜನರಿಗೆ ವಿಷ ತಿನ್ನುವ ಅನುಭವಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಜನರು ಎಲ್ಲರೂ ಸಾವಯವತ್ತ ಮುಖ ಮಾಡಿದ್ರು ಈ ಸಂದರ್ಭದಲ್ಲಿ ಇದಕ್ಕೆ ಮಾರುಕಟ್ಟೆ ಖಂಡಿತ ಬರ್ತದೆ. ಬಟ್ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇದನ್ನು ಮಾಡ್ಕೊಂಡು ಹೋಗಬೇಕಾಗ್ತದೆ. ಈಗಿನ ಯುವಕರು ಅದಕ್ಕೆ ಮನಸ್ಸು ಮಾಡಿದರೆ ಅದೊಂದು ದೊಡ್ಡ ವಿಷಯವೇನಲ್ಲ. ಸರ್ಕಾರವೂ ಕೂಡ ತುಂಬ ಪ್ರೋತ್ಸಾಹಗಳನ್ನು ಕೊಡ್ತಾ ಇದೆ ಸಾವಯವ ಕೃಷಿ ಮಾಡಿದ್ರೆ. ಅದನ್ನೆಲ್ಲ ಬಳಸಿಕೊಂಡು ಕೇವಲ ತನಗೆ ಇರುವ ಭೂಮಿಗಳಲ್ಲೇ ಮಾಡ್ಕೊಳ್ಬೋದು. ಈಗ ಅನೇಕರು ಕೃಷಿಯೇ ಮಾಡದೆ ಭೂಮಿಗಳನ್ನು ಬಂಜರು ಬಿಡುವಂಥ ಅನೇಕ ಸಂಗತಿಗಳಿವೆ. ಅಂಥ ಜಾಗಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಅವರಿಗೆ ಮನವೊಲಿಸಿಕೊಂಡು ಅದನ್ನು ಲೀಸಿಗೆ ತಗೊಂಡ ನನಗೆ ಆ ಥರ ಮಾಡ್ತಾ ಹೋದರೆ ಅದರಲ್ಲಿ ಸಕ್ಸಸ್ ಆಗುವಂಥ ಕೃಷಿ ಭೂಮಿ ಉಳಿಯುತ್ತದೆ, ಪ್ರಕೃತಿಯು ಪ್ರಾಕೃತಿಕವಾಗಿ ಬೆಳೆಯುತ್ತದೆ. ಅದರ ಒಟ್ಟಿಗೆ ಒಂದು ಶುದ್ಧ ಆಹಾರವನ್ನು ಜನರಿಗೆ ಕೊಟ್ಟಂತಹ ಸಂತೃಪ್ತಿ ನಮಗೆ ಬರ್ತದೆ. ಕೇವಲ ಲಾಭವನ್ನೇ ವಾಣಿಜ್ಯವನ್ನೇ ಉದ್ದೇಶ ಮಾಡಿಕೊಂಡು ಕೃಷಿಯನ್ನು ಮಾಡಬಾರ್ದು. ಖಂಡಿತವಾಗಿ ನಮಗೆ ಸೋಲಂತೂ ಸಂಭವಿಸುವುದಿಲ್ಲ ಕೃಷಿಯಲ್ಲಿ. ಆದರೆ ಬಾಕಿ ವಾಣಿಜ್ಯಗಳ ಹಾಗೆ ಅತೀ ದೊಡ್ಡ ಇನ್ಕಮನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತಲೂ ಕೂಡ ನಾನು ಹೇಳೋದಿಲ್ಲ. ಒಮ್ಮೆಲೇ ಬರುವಂಥದ್ದಲ್ಲ. ಹೋಗ್ತಾ ಹೋದಾಗ ಅದು ವ್ಯವಸ್ಥೆಗಳು ಸರಿಯಾಗ್ತಾ ಹೋದ ಹಾಗೆ ಒಳ್ಳೆ ಗಳಿಕೆಯನ್ನು ಈ ಕೃಷಿಯಲ್ಲಿ ಕೂಡ ಮಾಡ್ಬೋದು. ಯುವಕರು ತುಂಬ ಇದಕ್ಕೆ ಮುಂದೆ ಬರಬೇಕು, ದೃಢತೆ ಬೇಕು. ಅದಕ್ಕೆ ಬೇಕಾದ ಸಲಹೆಗಳನ್ನು ಕೊಡುವಂಥ ಸುಮಾರು ವ್ಯವಸ್ಥೆಗಳು ನಮ್ಮ ಹತ್ರ ಇದೆ. ಆ ವ್ಯವಸ್ಥೆಗಳನ್ನು ಬಳಸಿಕೊಂಡು ನಾವು ಒಂದೇ ಮನಸ್ಸಿನಿಂದ ಅದನ್ನು ಮಾಡಿಕೊಂಡು ಹೋದರೆ ಖಂಡಿತವಾಗಿಯೂ ಸಕ್ಸಸ್ ಸಿಗ್ತದೆ ಅನ್ನುವಂಥದ್ದು ನನ್ನ ಅನುಭವ. ಈಗ ನಮ್ಮ ಕೇಳುಗರಿಗೆ ನಿಮ್ಮಿಂದ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ಬೋದಾ? ಖಂಡಿತ. ಯಾವುದೇ ಮಾಹಿತಿ ಬೇಕಾಗಿದ್ದಲ್ಲಿ ಸಂಪರ್ಕಿಸ್ಬೋದು. ನಮ್ಮಿಂದ ನಮಗೆ ಗೊತ್ತಿರುವಂಥ ವ್ಯವಸ್ಥೆಗಳೇನಿದೆ ಅದನ್ನು ನಾನು ಎಲ್ರಿಗೂ ಹೇಳ್ಬೋದು. ಅಲ್ಲ, ಅವರಿಗೆ ಬೇಕಾಗುವಂಥ ವ್ಯವಸ್ಥೆಗಳಿದ್ದರೆ ಅದನ್ನು ಪೂರಕವಾಗಿ ನೀಡುವಂಥ ವ್ಯವಸ್ಥೆಗಳು ನಮಗೆ ಗೊತ್ತಿರುವವರನ್ನು ಅವರನ್ನು ಸಂಪರ್ಕಿಸಲು ಕೂಡ ಬರ್ಬೋದು. ನನ್ನ ಮೊಬೈಲ್ ಸಂಖ್ಯೆ 9880 983299 9880 983299. ಈಗ ಸಾವಯವ ಭತ್ತದ ಕೃಷಿಯ ಜೊತೆಗೆ ಸಮಗ್ರ ಕೃಷಿಯನ್ನು ಸಾವಯವ ರೀತಿಯಲ್ಲಿ ಮಾಡುತ್ತಿರುವ ಇಂದಿನ ಪೀಳಿಗೆಗೆ ಅಗತ್ಯವಾಗಿ ಇರುವಂತಹ ಆಹಾರ ಉತ್ಪಾದನೆಯನ್ನು ಜೊತೆಗೆ ಪರಿಸರ ಸಂರಕ್ಷಣೆಗೆ ಕೂಡ ಒತ್ತು ನೀಡಿಕೊಂಡು ಕೃಷಿ ಮಾಡುವಂತಹ ರೈತರು ಸ್ಥಳೀಯ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಸುಸ್ಥಿರ ಕೃಷಿಯತ್ತ ಹೆಜ್ಜೆ ಇಡಲಿಕ್ಕೆ ನೀವು ಅವರಿಗೆ ಮಾದರಿಯಾಗಿದ್ದೀರಿ. ನಿಮ್ಮ ಕೃಷಿ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಲಿ ಅಂತಹ ಆಶಿಸ್ತಾ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಸಾವಯವ ಸಮಗ್ರ ಕೃಷಿ ಅನುಭವದ ಕುರಿತು ವರ್ಕಾಡಿಯ ಪ್ರಶಾಂತ್ ಕುಮಾರ್ ಕಲ್ಲೂರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ. ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್
ಕಿಸಾನ್ ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ ವಾಣಿ.